ಏಂಜಲ್ ನಂಬರ್ 51. ನಿನ್ನೊಳಗೆಯೇ ಎಲ್ಲ ಶಕ್ತಿ ಇದೆ. ಜೀವನದಲ್ಲಿ ಎದುರಾಗುವ ಯಾವುದೇ ಅಡೆತಡೆಗಳನ್ನು ದಾಟುವ ಸಾಮರ್ಥ್ಯ ನಿನ್ನಲ್ಲಿದೆ. ಈಗ ಭಯವನ್ನು ಎದುರಿಸಿ ಅದನ್ನು ಮೀರಿ ಬೆಳೆಯುವ ಸಮಯ ಬಂದಿದೆ. ಧೈರ್ಯದಿಂದ ಮುಂದೆ ಹೆಜ್ಜೆ ಇಡು. ಏಂಜಲ್ ನಂಬರ್ 52. ಕಷ್ಟಕರವಾದ ಒಂದು ಮಾತುಕತೆ ನಿನ್ನ ಸ್ಪಷ್ಟತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯನ್ನು ತರುತ್ತದೆ. ಸತ್ಯ ಏನೇ ಇದ್ದರೂ ಅದನ್ನು ಕೇಳಲು ಮತ್ತು ಒಪ್ಪಿಕೊಳ್ಳಲು ಮನಸ್ಸನ್ನು ತೆರೆದಿಡು. ಇದು ನಿನ್ನ ಒಳಿತಿಗಾಗಿಯೇ ಆಗಿದೆ. ಏಂಜಲ್ ನಂಬರ್ 53. ಈ ವಿಶ್ವ ಎಂದೆಂದಿಗೂ ನಿನ್ನ ವಿರುದ್ಧ ಕೆಲಸ ಮಾಡುವುದಿಲ್ಲ. ಅದು ಯಾವಾಗಲೂ ನಿನ್ನ ಒಳಿತಿಗಾಗಿಯೇ ಕೆಲಸ ಮಾಡುತ್ತಿದೆ. ದೇವರ ಯೋಜನೆಯ ಮೇಲೆ ನಂಬಿಕೆ ಇಡು. ಎಲ್ಲವೂ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ನಡೆಯುತ್ತದೆ. ಏಂಜಲ್ ನಂಬರ್ 54. ನಿನ್ನ ಏಂಜಲ್ಸ್ ನಿನಗೆ ಹೇಳುತ್ತಿರುವುದೇನೆಂದರೆ, ಎಲ್ಲವನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡ. ದೈವದ ಮೇಲೆ ನಂಬಿಕೆ ಇಟ್ಟು ನಿನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊ. ಆಗ ಅವರು ನಿನ್ನನ್ನು ಇನ್ನೂ ಉತ್ತಮ ದಾರಿಯಲ್ಲಿ ಮುಂದೆ ನಡೆಸಲು ಸಹಾಯ ಮಾಡುತ್ತಾರೆ ಮತ್ತೆ ಮುಂದೆ ನಡೆಯಲು ನಿನಗೆ ಸಾಧ್ಯವಾಗುತ್ತದೆ. ಏಂಜಲ್ ನಂಬರ್ 55. ನಿನ್ನ ಹಣಕಾಸಿನ ಸ್ಥಿತಿ ಮತ್ತು ಸಮೃದ್ಧಿಯಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತಿವೆ. ಈಗ ನಿನ್ನ ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿವೆ. ಬೆಳೆಯಲು, ಯಶಸ್ಸು ಸಾಧಿಸಲು ಮತ್ತು ಇನ್ನೂ ಎತ್ತರಕ್ಕೆ ಹಾರಲು ಸಮಯ ಈಗ ಬಂದಿದೆ. ಬಂದ ಅವಕಾಶಗಳನ್ನ ಧೈರ್ಯದಿಂದ ಸ್ವೀಕರಿಸು. ಏಂಜಲ್ ನಂಬರ್ 56. ನೀನು ಏನನ್ನಾದರೂ ಪಡೆಯಬೇಕೆಂದರೆ ಮೊದಲು ನೀನು ಏನು ಕೊಡಬಹುದು ಅಂತ ಒಮ್ಮೆ ಯೋಚಿಸು. ಈ ವಿಶ್ವದಲ್ಲಿ ಶಕ್ತಿಯು ಯಾವಾಗಲೂ ಕೊಟ್ಟು ಪಡೆಯುವ ವಿನಿಮಯದ ಮೂಲಕವೇ ಕೆಲಸ ಮಾಡುತ್ತದೆ. ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ನಿನ್ನ ಜೀವನಕ್ಕೆ ಮರಳಿ ಬರುತ್ತದೆ. ಏಂಜಲ್ ನಂಬರ್ 57. ನಂಬಿಕೆಯೇ ನಿನ್ನ ಆಸೆಗಳನ್ನು ನಿಜವಾಗಿಸುತ್ತದೆ. ನಂಬಿಕೆಯೇ ನಿನ್ನ ಆಸೆಗಳನ್ನು ನಿಜವಾಗಿಸುತ್ತದೆ. ನೀನು ಕೇಳಿರುವುದು ಈಗಾಗಲೇ ನಿನ್ನ ಕೈಲಿದೆ, ನಿನ್ನ ಜೀವನದಲ್ಲಿದೆ ಅಂತ ಮನಸಾರೆ ಕಲ್ಪಿಸಿಕೊ. ಆ ಭಾವನೆಯಲ್ಲೇ ನೀನು ಇರು. ನೀನು ನಿಜವಾಗೂ ದಾರಿ ಇನ್ನಷ್ಟು ಸುಲಭವಾಗಿ ನೀನು ಬಯಸಿದ್ದು ಸಿಗುತ್ತದೆ. ಏಂಜಲ್ ನಂಬರ್ 58. ನಿನ್ನ ಜೀವನದ ಹಾದಿಯಲ್ಲಿದ್ದ ಅಡೆತಡೆಗಳು ಈಗ ಒಂದೊಂದಾಗಿ ಸರಿಯಾಗುತ್ತಿವೆ. ಕಷ್ಟದ ಸಮಯ ಬಹುತೇಕ ಮುಗಿದು ಹೋಗಿದೆ. ಇನ್ನು ಮುಂದೆ ಉತ್ತಮ ಅವಕಾಶಗಳು ಮತ್ತು ಸಂತೋಷದ ದಿನಗಳು ನಿನ್ನ ಹತ್ತಿರ ಬರುತ್ತಲಿವೆ. ಏಂಜಲ್ ನಂಬರ್ 59. ಈ ಸಮಯದಲ್ಲಿ ನೀನು ದೊಡ್ಡ ಆಧ್ಯಾತ್ಮಿಕ ಬೆಳವಣಿಗೆ ಆಗುವ ಅವಕಾಶ ಬಂದಿದೆ. ಹೊಸ ಹೀಲಿಂಗ್ ಜ್ಞಾನ, ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ದೈವಿಕ ಸಂದೇಶಗಳನ್ನು ತೆರೆದ ಮನಸ್ಸಿನಿಂದ ಸ್ವೀಕರಿಸು. ಇದು ನಿನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತರುತ್ತದೆ. ಏಂಜಲ್ ನಂಬರ್ 60. ನಿನ್ನ ಏಂಜಲ್ಸ್ ಹೇಳುತ್ತಿರುವುದನ್ನು ಏನೆಂದರೆ, ಯಾವುದೇ ದೊಡ್ಡ ನಿರ್ಧಾರ ಅಥವಾ ಹಠಾತ್ ಬದಲಾವಣೆ ಮಾಡುವ ಮುಂಚೆ ಸ್ವಲ್ಪ ನಿಧಾನವಾಗು. ನಿನ್ನ ಮನಸ್ಸು ಶಾಂತಗೊಳಿಸಿಕೊ. ಚೆನ್ನಾಗಿ ಯೋಚಿಸಿ ನಂತರ ನಿರ್ಧಾರ ತೆಗೆದುಕೋ. ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿ ನಿನಗೆ ಸ್ಪಷ್ಟವಾಗಿ ಸಿಗುತ್ತದೆ.